ಸಹಕಾರ ಸಂಘಗಳಿಗೆ ಶಾಸಕ ಲಕ್ಷ್ಮಣ ಸವದಿಯವರ ಕೊಡುಗೆ ಅಪಾರವಾದದ್ದು. ಅಧ್ಯಕ್ಷ ಶಿವಾನಂದ ಗೋಲಂಬಾವಿ. ಸ್ವಾರ್ಥ ಮನೋಭಾವನೆ ಬಿಟ್ಟು ಎಲ್ಲರೂ ಸಹಕಾರಿ ಸಂಘಗಳನ್ನ ಬೆಳೆಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ಮಾತ್ರ ಸಂಘಗಳು ಉತ್ತುಂಗಕ್ಕೇರಲು ಸಾಧ್ಯವಾಗುತ್ತದೆ ಎಂದು ಅವರು ಸಾಲ ಪಡೆದ ಎಲ್ಲ ಸದಸ್ಯರು ಸರಿಯಾದ ಸಮಯಕ್ಕೆ ಸಾಲವನ್ನ ಮರುಪಾವತಿಸಿ ಸಂಘದ ಏಳಿಗೆಗಾಗಿ ಎಲ್ಲರೂ ಕೈಜೋಡಿಸಿ ಎಂದು ಗುಂಡೇವಾಡಿ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರಾದ ಶಿವಾನಂದ ಗೋಲಂಬಾವಿ ಕರೆ ನೀಡಿದರು. ಸಹಕಾರ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಕಾಶಿನಾಥ ಕವಟೇಕರ ಮಾತನಾಡಿ, ಸಂಘದ ಎಲ್ಲ ಸದಸ್ಯರ ಹಿರಿಯರ ಮಾರ್ಗದರ್ಶನದಲ್ಲಿ 2023-24ನೇ ಸಾಲಿನಲ್ಲಿ ಸಂಘಕ್ಕೆ 6,65,000 ರೂಪಾಯಿ ನಿವ್ವಳ ಲಾಭ ಹೊಂದಿದ್ದು, ಈ ವರ್ಷದಲ್ಲಿ 6 ಕೋಟಿ ಸಾಲ ವಿತರಿಸಲಾಗಿದ್ದು, ಸಂಘದ ದುಡಿಯುವ ಬಂಡವಾಳ 7,72,00,000 ರೂಪಾಯಿ ಸಂಘದ ಒಟ್ಟು ದುಡಿಯುವ ಬಂಡವಾಳವಾಗಿದೆ. ಸಂಘದಿಂದ ಸಾಲ ಪಡೆದ ಎಲ್ಲ ಸದಸ್ಯರು ಸರಿಯಾದ ಸಮಯಕ್ಕೆ ಸಾಲವನ್ನ ಮರುಪಾವತಿಸಿ ಸಂಘದ ಏಳಿಗೆಗಾಗಿ ಕೈಜೋಡಿಸಿ ಎಂದರು. 6,65,843 ರೂಪಾಯಿ ಲಾಭ ಆಗಿದೆ. ನಮಗೆ 31/3/2024 ಎಲ್ಲ ಕಲಿದೆ 6,65,843 ರೂಪಾಯಿ ಲಾಭ ಅದ. ನಮ್ಮ ಟೋಟಲ್ ಏನೈತಿಲ್ಲ ವರ್ಕಿಂಗ್ ಕ್ಯಾಪಿಟಲ್, ನಮ್ಮ ವರ್ಷದ ವರ್ಕಿಂಗ್ ಕ್ಯಾಪಿಟಲ್ ದುಡಿಯೋ ಬಂಡವಾಳ 5 ಕೋಟಿ ರೂಪಾಯಿ ಐತ್ರಿ. ದುಡಿಯೋ ಬಂಡವಾಳ ಟೋಟಲ್ ಸಂಘದ 5 ಕೋಟಿ. ಈಗ ಮಾಡಿ ತಪ್ಪ ಬರ್ತಾನೆ. ಈಗ ಹೆಚ್ಚಾಗ ಮತ್ತೆ ಏನು ಮಾಡಿದ್ವಿ, ಇದ್ರಾಗ ಹೆಚ್ಚುವರಿ ಸಾಲ ಕೊಟ್ಟಿವಿ ನಾವು. ಯಾವಾಗೂ ಆಗಸ್ಟ್ನಾಗ ಅದು 1.5 ಕೋಟಿ ಕೊಟ್ಟಿದ್ದೆವು. ಅದೆಲ್ಲ ಕೊಟ್ಬಿಟ್ಟು ನಾವು 2 ಕೋಟಿ ತನಕ ವರ್ಕಿಂಗ್ ಕ್ಯಾಪಿಟಲ್ ಆಗ್ತದೆ. ಇಲ್ಲಿ ತನಕ ಆಗೋದು ನಾವೀಗ ಏನು ಮಾಡತ್ತೀವಿ, ಹೋದ 23-24ನೇ ಸಾರಿ ಈಸಿ ಮಾಡಬೇಕು. ಅದು ಮುಂದಿನ ಸಲ ಬರ್ತದೆ 31/3/2024 ಆಗಡೆ ಬರ್ತದೆ. ನಮ್ಗೆ ಅನುಕೂಲ ಆಗಿದೆ ರೈತರಿಗೆ. ಇದ ಏನೇನು ಬಡ್ಡಿ ಇತ್ತಂದ್ರೆ ನಾವು ಹಿಂದೆ ಲಾಸ್ ಇತ್ತು. ನಿಮಗೆ ಗೊತ್ತೈತೆ ಎಲ್ಲರಿಗೆ, ಕಡಿಮೆ ಮಂದಿ ಎಲ್ಲಿಂದ ಇಲ್ಲ ನಂಗಿಲ್ಲ. ಅವಾಗೆ ಸಾಲ ಭಾಳ ಕಡಿಮೆ ಇದ್ದು 1,000 ಅಷ್ಟಾಗ ಎಷ್ಟಿತ್ತು 15% ಬಡ್ಡಿ ಇತ್ತು. ಅವಾಗ ಅದನ್ನು ತುಂಬಿರ್ತಾರೆ ಹೊರಗಡೆ ಹೋಗ್ತಿತ್ತು. ಅವ್ರು ಬಡಿ ಕೊಟ್ಟರು ಅವ್ರು ಕೊಡ್ತೈತಿ 20, 4 ಆಫರ್ ಬಂದು ಕೋಪಿಟ್ಟು 0 ಮಾಡಿದ್ರು. 0% ಅನ್ನೋದು ರೈತರಿಗೆ ಭಾಳ ಅನುಕೂಲ. ಹಣ 100 ಸಾಲ ಹೋಗ್ತದೆ. ಸ್ವರೂಪಿಗೆ ಎಲ್ಲರೂ ರೈತರು ತಗೊಳತ್ತಾರೋ ಯಾರು ಪ್ರತಿ ವರ್ಷ ಕಟ್ಟಬೇಕಾದ್ರೆ ನೋಡ್ಕೊಂಡು ನಮಗೊಂದು ಉದ್ದೇಶ. ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿರ್ದೇಶಕರಾದ ಘೋಳಪ್ಪ ಜತ್ತಿ ಮಾತನಾಡಿ, ಸಹಕಾರಿ ಸಂಘದ ಅಧ್ಯಕ್ಷ ಶಿವಾನಂದ ಗೋಲಂಬಾವಿ ಅವರು 5 ವರ್ಷಗಳ ಕಾಲ ಸಂಘದ ಅಧ್ಯಕ್ಷರಾಗಿ ಸಂಘವನ್ನ ಒಳ್ಳೆಯ ರೀತಿಯಾಗಿ ಮುನ್ನಡೆಸಿಕೊಂಡು ಬಂದಿರುತ್ತಾರೆ. ಈ ಸಂಘವು ಎತ್ತರಕ್ಕೆ ಬೆಳೆಯಲಿ. ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ಶ್ರಮ ಇದಾಗಿದೆ. ಸಂಘದಿಂದ ಸಾಲ ಪಡೆದ ಸದಸ್ಯರ ಸಾಲವನ್ನ ಪ್ರತಿ ವರ್ಷ ಶಾಸಕ ಲಕ್ಷ್ಮಣ ಸವದಿಯವರೇ ಸಾಲವನ್ನ ಮರುಪಾವತಿಸುವುದರ ಜೊತೆಗೆ ರೈತರ ಹಿತವನ್ನ ಕಾಪಾಡುತ್ತಾ ಬಂದಿದ್ದಾರೆ. ಹೆಚ್ಚಿಗೆ ಬೈತದ ಮತ್ತ ತಮ್ಮೆಲ್ಲರ ಪರವಾಗಿ ಮತ್ತು ಆಡಳಿತ ಮಂಡಳಿ ಪರವಾಗಿ ನಾವು ಮೊಟ್ಟ ಮೊದಲಿಗೆ ಅಭಿನಂದನೆ ಯಾರಿಗಾಗಿ ಹೇಳ್ಬೇಕಾದ್ರೆ ಅದು ಲಕ್ಷ್ಮಣ ಸವದಿಯವ್ರಿಗೆ ಹೇಳ್ಬೇಕಲ್ಲ. ಯಾಕಂದ್ರೆ ನೀವು ಸಾಲ ತಗೋದು ಅಷ್ಟೇ ಮಾಡಿದ್ರಿ, ಅದು ತುಂಬಿ ಅಂತ ಕೆಲಸ ಯಾರಿಗೂ ಗೊತ್ತಿಲ್ಲ. ಕೆಲವೊಂದು ಮಂದಿ ಯಾರು ತುಂಬ್ಯಾರದ್ದು ಗೊತ್ತಿಲ್ಲ, ಅಂತ ಮಂದಿನೂ ಐತೆ. ಅದನ್ನ 5 ವರ್ಷ ಯಾಕೆ 20 ವರ್ಷದಿಂದ ಲಕ್ಷ್ಮಣ ಸವದಿ ಅವರು ಈ ಸಂಘದ ಸಾಲವನ್ನು ತುಂಬಿ ತೆಗಿತಾರೆ. ಅವ್ರಿಗೆ ನಾವು ಅಭಿನಂದನೆ ಹೇಳ್ಕೊತಾ ಇರ್ಬೇಕು. ಯಾಕಂದ್ರೆ ಅವ್ರನ್ನ ಋಣ ನಾವು ಯಾರೋ ಕೈಯಾಗ ಒಂದು ಹುಡುಗರ ಕೈಯಾಗ ₹1 ಯಾರು ಕೊಡೋದಿಲ್ಲ. ಇವತ್ತಿನ ಕಾಲದಾಗ ಸುಮಾರು 6.5 ಕೋಟಿ ರೂಪಾಯಿ ಸಾಲ ತುಂಬಿ ತೆಗಿತಾರಪ್ಪ ಅನ್ನೋದ್ರೆ ನಾವು ಅವ್ರನ್ನ ಬಹಳ ಅಭಿನಂದಿಸಬೇಕಾಗ್ತದೆ. ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಈ 7.5 ಕೋಟಿ ತುಂಬಿ ತೆಗೆಯುವಂತ ಶಕ್ತಿ ಯಾವ ಡೈರೆಕ್ಟರ್ಗೂ ಇಲ್ಲ, ಯಾವ ಇಲ್ಲಿ ಕೂತಕ್ಕಂತ ರೈತರಿಗೂ ಇಲ್ಲ. ಅದನ್ನ ಬಹಳ ನೆನೆಸ್ಬೇಕು ನಾವು ಅವ್ರನ್ನ. ಮುಂದಿನ ನಿರ್ಮಾಣ ಕೂಡ ಯಾರ ಆಡಳಿತ ಮಂಡಳಿ ಬರಲಿ, ಯಾರೋ ಬರಲಿ, ಬಂದವರು ನಮ್ಮ. ಈ ಸಮಯದಲ್ಲಿ ಸಂಘದ ಅಧ್ಯಕ್ಷ ಶಿವಾನಂದ ಗೋಲಂಬಾವಿ, ಉಪಾಧ್ಯಕ್ಷ ಆನಂದ ಕದಮ, ನಿರ್ದೇಶಕರಾದ ಶ್ರೀವಂತ ವೀರ, ಹನುಮಂತ ಗುಂಜಿಗಾವಿ, ಶಿವಾನಂದ ಪಾಟೀಲ, ಪಾಪಚಮನದ ಬೋಸಗಿ, ಕಂಡು ಧನಗರ, ಲಾಲಸಾಬ ಕುಡುಚಿ, ಸಂಗೀತ ಗುರುಶಾಂತ ಗೆಜ್ಜಿ, ಕಮಲಾ ಜತ್ತಿ, ಪೀರಪ್ಪ ಬೇಡರ, ಸದಾಶಿವ ಕಾಂಬಳೆ, ಘೋಳಪ್ಪ ಜತ್ತಿ, ಅಬಾ ಸಾಹೇಬ್ ಚೌಹಾಣ್, ಮುಖ್ಯ ಕಾರ್ಯನಿರ್ವಾಹಕ ಕಾಶಿನಾಥ್ ಕವಟೇಕರ, ಹಿರಿಯರು, ಮುಖಂಡರು, ಸಂಘದ ಸದಸ್ಯರು, ಸಿಬ್ಬಂದಿಗಳು ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.